ಸಾಂತಂಕುಲಂನಲ್ಲಿ ತಂದೆ ಮಗನ ಕೊಲೆ ಪ್ರಕರಣ, ಮದುರೈ ನ್ಯಾಯಾಲಯದಿಂದ ಸಂವೇದನಾಶೀಲ ತೀರ್ಪು. ಹೌದು, ತಮಿಳುನಾಡಿನಾದ್ಯಂತ ವ್ಯಾಪಕ ಆಕ್ರೋಶ ಸೃಷ್ಟಿಸಿದ್ದ ಸಾಂತಂಕುಲಂನ ತಂದೆ ಮಗನ ಕೊಲೆ ಪ್ರಕರಣದಲ್ಲಿ ಮದುರೈ ಜಿಲ್ಲಾ ನ್ಯಾಯಾಲಯವು ಸಂವೇದನಾಶೀಲ ತೀರ್ಪು ನೀಡಿದೆ. ತಮಿಳುನಾಡಿನ ತೂತುಕುಡಿ ಜಿಲ್ಲೆಯ ಸಾಂತಂಕುಲಂನ ಉದ್ಯಮಿಗಳಾದ ಜಯರಾಜ್ ಮತ್ತು ಅವರ ಮಗ ಬೆನಿಕ್ಸ್ ಅವರನ್ನು ಜೂನ್ 19, 2020ರಂದು ವಿಚಾರಣೆಗಾಗಿ ಪೊಲೀಸ್ ಠಾಣೆಗೆ ಕರೆದೊಯ್ಯಲಾಗಿತ್ತು. ವಿಚಾರಣೆಯ ಸಮಯದಲ್ಲಿ ಪೊಲೀಸ್ ಸಿಬ್ಬಂದಿ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿತ್ತು. ಇದರಿಂದಾಗಿ ಅವರು ಸಾವನ್ನಪ್ಪಿದ್ದಾರೆ. ತಂದೆ ಮತ್ತು ಮಗನ ಸಾವಿನ ಕುರಿತಾದ ಆರೋಪಗಳ ನಂತರ ಕೇಂದ್ರ ತನಿಖಾ ದಳ ಸಾಂತಂಕುಲಂನ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀಧರ್ ಮತ್ತು ಸಬ್ಇನ್ಸ್ಪೆಕ್ಟರ್ಗಳಾದ ಬಾಲಕೃಷ್ಣನ್ ಮತ್ತು ರಘು ಗಣೇಶ್ ಸೇರಿದಂತೆ 9 ಆರೋಪಿಗಳ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸಿತ್ತು. ಸಿಬಿಐ ಆರಂಭದಲ್ಲಿ 2027 ಪುಟಗಳ ಚಾರ್ಜ್ಶೀಟ್ ಸಲ್ಲಿಸಿತ್ತು. ನಂತರ ಹೆಚ್ಚುವರಿಯಾಗಿ 400 ಪುಟಗಳ ಪೂರಕ ಚಾರ್ಜ್ಶೀಟ್ ಸಲ್ಲಿಸಿತು. ಮದುರೈನ ಮೊದಲ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯದಲ್ಲಿ ಪ್ರಕರಣವು 5 ವರ್ಷಗಳಿಗೂ ಹೆಚ್ಚು ಕಾಲ ವಿಚಾರಣೆಯಲ್ಲಿದ್ದು, ಮಾರ್ಚ್ 2ರಂದು ಮದುರೈ ಮೊದಲ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯದಲ್ಲಿ ನ್ಯಾಯಾಧೀಶ ಮುತ್ತುಕುಮಾರನ್ ಅವರ ಮುಂದೆ ವಿಚಾರಣೆ ನಡೆಯಿತು. ನ್ಯಾಯಾಲಯವು ವಿಚಾರಣೆಯನ್ನು ಮುಕ್ತಗೊಳಿಸಿ ಇಂದು ತನ್ನ ಅಂತಿಮ ತೀರ್ಪು ನೀಡಿತು. ಜಯರಾಜ್ಗೆ ಮೊದಲೇ ಹೃದಯ ಮತ್ತು ಶ್ವಾಸಕೋಶದ ಕಾಯಿಲೆಗಳಿದ್ದರೂ ಅವರ ಸಾವುಗಳು ಅನಾರೋಗ್ಯದಿಂದ ಉಂಟಾಗಿಲ್ಲ ಎಂದು ನ್ಯಾಯಾಧೀಶರು ತಮ್ಮ ತೀರ್ಪಿನಲ್ಲಿ ಹೇಳಿದ್ದಾರೆ. ಮರಣೋತ್ತರ ಪರೀಕ್ಷೆ ನಡೆಸಿದ ಸರ್ಕಾರಿ ವೈದ್ಯರು ಕೋಲುಗಳು ಮತ್ತು ಕಬ್ಬಿಣದ ರಾಡ್ಗಳಿಂದ ಹಲ್ಲೆಯಿಂದಾಗಿ ಸಾವುಗಳು ಸಂಭವಿಸಿವೆ ಎಂದು ದೃಢಪಡಿಸಿದರು. ವಿಧಿ ವಿಜ್ಞಾನದ ಸಾಕ್ಷ್ಯಗಳು ಸಹ ಈ ತೀರ್ಮಾನವನ್ನು ಬೆಂಬಲಿಸಿದವು. ಆದ್ದರಿಂದ ಈ ಪ್ರಕರಣದಲ್ಲಿ 9 ಆರೋಪಿಗಳು ತಪ್ಪಿತಸ್ಥರು ಎಂದು ನ್ಯಾಯಾಧೀಶ ಮುತ್ತುಕುಮಾರನ್ ತೀರ್ಪು ನೀಡಿದರು. ಅವರ ಶಿಕ್ಷೆಯ ವಿವರಗಳನ್ನು ಮಾರ್ಚ್ 30ರಂದು ಪ್ರಕಟಿಸಲಾಗುವುದು ಎಂದು ನ್ಯಾಯಾಲಯವು ಹೇಳಿದೆ.